90 ಎಣ್ಣೆ ಕೊಡಿಸ್ಬಿಟ್ಟು ಬೆಳಿಗ್ಗೆ 5 ಗಂಟೆಗಿಂತ ತೋಟದಾಗ ಕೆಲಸ ಮಾಡತ್ತದ ನನ್ನ ಕೈಯಾಗ ನಾನೇನು ಬಿಟ್ಟಿಗೆ ಬಿದ್ರೆ ನನ್ನ ಮಗನ ಹೋಗಯ್ಯೋ ಯಾವನ್ ಮಾಡ್ದ ನೀನು ತೋಟದಾಗ ಕೆಲಸ ನಾನು ನಿಮ್ಮ ಮನೆ ಹಾಳು ಭಾಗ್ಯಾಕ ತಾಯ ಏನ ಮಾಡ್ತಾ ಇದೀಯಾ? ಒಟ್ಟಪಾಡ್ಕೆ ಏನೋ ಮಾಡ್ಬೇಕಲ್ಲಪ್ಪ ಸಮಯ ಏನ್ ನಿನ್ನಂಗೆ ಕೇಳ್ಕೆ ಬಂದಿದ್ನೆ ನಾನು. ಓಹೋ ನೀನ್ ದೊಬ್ಬಳ್ದೆ ಒಟ್ಟಪಾಡ ನಮ್ದು ಎಲ್ಲ ಬೇರೆ ಪಾಡ. ಯಾಕ ಬೆಳಗ್ಗೆನೆ ರೇಗ್ಸಕ್ ಬಂದಿದ್ದೇನು ಹೋಟ್ಲ್ ತಕ? ಏನ್ ಮಾತುಗಳು ಮಾತಾಡ್ತಾ ಇದೀನಿ ನೋಡೋ. ರೇಗ್ಸಕ್ ನೀನ್ ದೆವ್ವ ನಾನೇನು ಮಂತ್ರವಾದ್ಯಾ? ಓ ನಾನ್ ದೆವ್ವೆ ನೀನೇನಕ್ ಬರೋದ್ ನನ್ ತಗ್ದೇಗಿಟ್ಕೊಂಡ? ಭಾಗ್ಯಕ್ಕ ಹಂಗ ಅನ್ಬೇಡ ಅನ್ನ ದೇಗುಲಕ್ಕಿಂತ ಇನ್ನ ದೇಗುಲ ಉಂಟೆ ಅಂತ ಸರ್ವಜ್ಞ ಮಹಾಸ್ವಾಮಿಗಳು ಹೇಳಿಲ್ಲ. ಹೊಟ್ಟೆಸ್ಕೊಂಡ್ರ ಕನ್ನಾಕು ನಮ್ಮ ಅಮ್ಮನ ನಿನ್ ಮನೆ ಬಂಗಾರ ಆಗತ್ತೆ. ಏನ್ ಪುಂಗು ಮಾತುಗಳು ಹೇಳ್ತೀಯ ಅಂದ್ರೆ ಕಂಬಿಗೆ ಇಲ್ದಿರನೇ ರೈಲ್ ಓಡಿಸ್ಬಿಡ್ತೀಯಲ್ಲ ನೀನ. ಇರಪ್ಪಯ್ಯ ಒಂದ್ 5 ನಿಮಿಷ ಕೊಡ್ತೀನಿ. ಅಪ್ಪಯ್ಯ ಹೋಗೋಗೋ ಯಮ್ಮನ್ ಟೀ ಮಾಡ್ಕೊಡ್ತಾರೆ ನೀನ್ ಕುಡಿತೀಯ. ಹೋಗೋಗು ಬೇರೆ ಹೋಟ್ಲಿಗೆ ಹೋಗೋ. ಕಲ್ದಿರಕ್ಕಾಗಲ್ಲ ನಿಂಕ. ಅಕ್ಕ ಪ್ಲೇಟ್ ಚಿತ್ರಾನ್ನ ಕೊಡು. ಅಪ್ಪಯ್ಯ ಹೋಗೋ ಆಯಮ್ ನಿನ್ನ ಚಿತ್ರಾನ್ನ ಗುಜ್ಜೆ ಮಾಡಿಲ್ಲ. ಆಯಮ್ ಇವಾಗ ತಾನೇ ಬಂದವಳು ಕಣ್ಣುಗಳು ಇಟ್ಕೊಂಡ ಇನ್ನ ಒಲಿ ಕೂಡ ಅನ್ಸಿಲ್ಲ. ಹೋಗೋ ಬೇರೆ ಹೋಟ್ಲಿಗೆ ಹೋಗೋ. ಏನು ಸಿಕ್ಕಲ್ಲ ಹೋಗು. ನೋಡ ಹೇಳ್ತಾ ಇದ್ನೆ ಹಿಂಗೆ ಮಾತಾಡ್ತಾ ಇದ್ರೆ ಬಿಸ್ನೀರ್ ಎತ್ ಮಕ್ಕ ಹಾಕ್ಬಿಡ್ತೀನಿ ಅಷ್ಟೇ. ಮಾತಾಡ್ತಾನಿಲ್ಲಿ. ಭಾಗ್ಯಕ್ಕ ಹೆಂಗ್ಸಿದ್ರೆ ಒಂದು ಲಕ್ಷಣ ಅಲ್ಲ. ಬೆಳಿಗ್ಗೆ ಸೀರೆ ಉಟ್ಕೊಂಡು ಎದ್ದು ಮನೆ ಬಾಕಲ್ದಾಗ ನೀರು ಹಾಕಿ ರಂಗೋಲಿ ಹಾಕಿದ್ರೆ ಅಲ್ಲ ಲಕ್ಷಣ. ಎಂತ ಡ್ರೆಸ್ ಹಾಕೊಂಡಿದ್ ನೋಡು. ಯಾರಮ್ಮ ಕಂಡಿಡ್ತಾರ ಇದ ನೈಟಿ ಅಂತ ನೈಟಿ. ಇದ್ರ ಬದಲು ಒಂದು ಗೋಣ್ಸಿಲ್ ಗೊಬ್ಬರ ಹಾಕ್ಬಿಡ್ರಿ. ನಮ್ಗೆ ಯಾವ್ದು ಸಲೀಸಾಗಿತ್ತದ ಅದ್ ನಾವ್ ಹಾಕ್ಯಂತೀವಿ. ಹೆಂಗ್ಸರ್ ಬಟ್ಟಿಗ್ಲ ನಿನ್ಕೇನ್ ಕೆಲ್ಸ? ಓಹೋ ಸಲೀಸು ಹಂಗಾರೆ ನಿಮ್ ಸೀರೆ ಉಟ್ಕೊಳಕ್ ಬಾದ್ಯಾ? ಓಹೋ ಅದಕ್ಕೆ ಇವ ಗೋಣ್ಸಿಲ್ ಗೊಬ್ಬರ ಹಾಕೋದ. ಈ ಗೋಣ್ಸಿಲ್ ಗೊಬ್ಬರ ಹಾಕೊಂಡು ಮಲ್ಕೊಂಬಿಡೋದ. ಬೆಳಿಗ್ಗೆ 8 ಗಂಟೆಗೆ ಆ ಕ್ವಾರ್ಮಿಸಿಗೆ ಬಿಟ್ಕೊಂಡು ಎದ್ದು ಮನೆ ಬಾಕಲ್ ತೆಗಿದ್ರೆ ಲಕ್ಷ್ಮೀದೇವಿ ನಿಮ್ ಮನ್ಯಾಗ ಬರ್ತಾಳ. ನೋಡಿಬಿಟ್ಟ ದಡ 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 ಅಂತ ಓಡಾಗಿ ಬಿಡ್ತಾಳ. ಹೋಗ್ರ ಅಪ್ಪ ಸೌಮ್ಯ ಲಕ್ಷ್ಮೀದೇವ್ ನಿಮ್ಮನಿಕೆ ಬರ್ಲಿ. ನಮ್ಗಿರೋದೇ ಸಾಕು, ನಾವ್ ಅದ್ರಾಗೆ ನೆಮ್ಮದಿಯಾಗಿರ್ತೀವಿ. ಇಷ್ಟಕ್ಕೂ ನೀನೇನ್ ಕೇಳ ಇಲ್ಲಿಗೆ ಬರೋದ? ಅಯ್ಯ ಏನಕ್ ಬಿಡಮ್ಮ ನೀನ್ ನೋಡ್ಕೊಂಡು ಏನೋ 4 ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬರ್ತೀನಿ. ಏನೋ ನನ್ನ ನೋಡಕ ನೀನ್ ಬರೋದು? ಮಿಸಾಲ ಪಿಲ್ಲ ನಿಮ್ಮ ಕುಮ್ಮಿದ ಭಾಗ್ಯಕ್ಕ ಏನಮ್ಮ ನೀನು ದೇವ್ರಣ್ಣ ನಾನು ಅಂತವನ ನಾನ? ಅಯ್ಯೋ ಇಲ್ಲಮ್ಮ ತಪ್ಪು ತಿಳ್ಕೊಂಬೇಡ. ನಾನು ಅಂತವನಲ್ಲಮ್ಮ. ಸದ್ಯ ನಮ್ಮನ್ನೆಲ್ಲ ನಮ್ಮನೇಗಿಲ್ಲ ಅಂತ ಅಷ್ಟೇ ನಮ್ಮ ಸ್ಕೀಮು. ಊರೆಲ್ಲ ಬೆಳಿಕೋಗಿ ನಮ್ಮ ತೋಟ ಹೋಗ್ಬಿಟ್ರೆ ಏನು ಮಾತುಗಳು ಮಾತಾಡ್ತೀವಿ ನೀವು? ಅದೇನು ನಮ್ಮನೆಲ್ಲ ನಮ್ಮನೆಗಿಲ್ಲ ಅರ್ಥವಿಲ್ ಮಾತುಗಳು ಮಾತಾಡ್ತಾ ಭಾಗ್ಯಕ್ಕ ನನ್ನ ಮಾತುಗಳು ಒಂಥರ ಬಾವಿದ್ದಂಗೆ ಧುಮ್ಕಿದ್ರೇನೆ ಅರ್ಥ ಆಗೋದು. ಇಲ್ಲ ನಮ್ಮ ಅವನಾಗ ಅರ್ಥ ಆಗಲ್ಲ. ಅಪ್ಪ ಸೌಮ್ಯ ದುಮ್ಕಿಲ್ಲ ನನ್ ಪುರ್ಸೊತ್ತಿಲ್ಲ. ಬೇಕಾದಷ್ಟು ಕೆಲ್ಸಗಳವೆ. ನೀನ್ ಫಸ್ಟ್ ಎದ್ ನಡಿಲ್ ನಿಂಕ. ఉండ్రా అప్ప వస్తాను. ఏం రా అప్ప ఈ తల తింటారు మీరు? ఫోన్ పెట్టండి రా అప్ప. చిత్రాన్న ఒక ప్లేట్ యాక ಕುತ್ಕೊಳ್ಳಪ್ಪಯ್ಯ ಒಂದ್ 10 ನಿಮಿಷ ಕೊಡ್ತೀನಿ. ಇದೇం ಚಿತ್ರಾನ್ನ లేదా? ಚಿತ್ರಾನ್ಕ ಕಳ್ಬೀಜಗಳಿಲ್ಲ. ಕಳ್ಬೀಜಗಳಿಲ್ದಿರ ಚಿತ್ರಾನ್ ಕೊಟ್ರೆ ಈ ಅಪ್ಪಂದೊಂದು ರಾವಡೆ. ఏం పలావమ్మ ఇదా? ఒక గింజి లేదు, కొత్తిమీర ఆకలేదు, కరేపాకు లేదు. ఎవరైనా జనాలు తింటారు దీన్ని? అప్పయ్య ఎవరు మీదే? బళాపురం అన్నా ఎలా? బళాపురమో అన్ను ముందు పెట్టుకొని అవతారాలు చేస్తా ఉండవా? మా అమ్మతో కోపం వస్తే గడిచాడుస్తాను చూడే. బళాపురం అంటే బళాపురమో అందరూ వచ్చి తినిపోయాలి. నీదేం స్పెషల్? కాసులు ఇచ్చిండలేదు దీనికా? కాసులు ఏమి ఇన్ని కోట్లు ఇచ్చేసిండవా? గడిచేస్తాను మా అమ్మతోడా. నాకు పలావ్ గిలావ్ ఏమది పోగా అక్కడ. వస్తావు బళాపురంలోకి చూద్దామా? బళాపురంలోకి వస్తాం పదా. బాలయ్య సెక్స్కి వస్తాను. ఏం చేస్తావు నువ్వు నన్ను? ఏమి పిక్ వెళ్తా రా చూసుకుందామా. ఏం పిక్ అంటాను అంట? అవునా అబ్బాయ నిన్న తానే కటింగ్ చేపించుకున్నాను. ఏమి చేతకు సిక్కేది పో వెళ్ళే. ಯಾಕೆ ನಿಲ್ಲಿಸ್ತಾ ಇದೀಯಾ? ತಿನ್ನಕ್ಕೇನು ಬೇಡ? ಇಲ್ಲಿ ಬೇಡ, ಯಾರಾದ್ರೂ ನೋಡ್ತಾರೆ. ಹಿಂಚೂರು ತಗೊಂಡ್ಬಂದ್ಬಿಡ್ತೀನಿ. ಹೌದಾ ಸರಿ, ನಾನು ಬರ್ತೀನಿ. ಅಕ್ಕ ಚಿತ್ರಾನ್ನ ಐತಕ್ಕ?
ಆಯ್ತಪ್ಪಯ್ಯ ಎಷ್ಟ್ ಪ್ಲೇಟ್? 2 ಪ್ಲೇಟ್ ಬೇಕೋ? ಇಲ್ಲೇನೋ ಪಾರ್ಸಲ್ ಪಾರ್ಸಲ್. ಕೊಡ್ತೀನಿ ಇರು ಅಷ್ಟೊತ್ತು. ಓಹೋ ಅಪ್ಪಯ್ಯ ನಿಖಿಲ ಅಂತೂ ಮದುವೆ ಆಗ್ಬಿಟ್ಟಿದ್ಯಾ? ಹ್ಞೂ ಅಂಕಲ್. ಸಾಕಾತಾಗವಳೆ, ಹುಡುಕಿದ್ರು ಇಂಥ ಹುಡುಗಿ ಸಿಗ್ತಾ ಇರಲ್ಲ, ಅದಕ್ಕೆ ಹೊಡ್ಕೊಂಡು ಹೋಗ್ಬಿಟ್ಯಾ? ಅಮ್ಮಯ್ಯ ಏನು ಓದ್ತಾ ಇರೋದು ನೀನು? ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಅಂಕಲ್. ಇಂಜಿನಿಯರ ಅಷ್ಟೇ ಬಿಡು. ವಿವಾಹಂ ವಿದ್ಯಾನಾಶನಂ ಶೋಭಣಂ ಸರ್ವನಾಶ ಅಷ್ಟೇ. ಓ ಸುಮ್ನೆ ಕುತ್ಕೊಳಕ್ ಆಗಲ್ಲ, ಏನ್ ಮಾತುಗಳವ? ಆಯ್ತು ಬಿಡಮ್ಮ. ಅಪ್ಪಯ್ಯ ಈ ಹುಡುಗಿನ ಓದಿಸ್ತೀಯಾ? ಎಲ್ಲಣ್ಣ ಎಲ್ಲಿಂದ ತರಲಿ? ಲಕ್ಷಿಲ್ಲ. ಎಲ್ಲಿಂದ ತರಲಿ ಅಂದ್ರೆ ನಿನ್ನೆಲ್ಲ ತಗೊಂಡೋಗ್ಬಿಟ್ಟ ಶೇಟ್ ಅಂಗಡ ಕುದ್ಬೇಕಾ? ಯಾಕ ಓದೋ ಹುಡುಗಿನ ಓಡಿಸ್ಕೊಂಬರಕ್ಕಾಗ್ತದ? ಓದ್ಸಕ್ಕಾಗಲ್ಲ. ಮಾಂಚ ತಟ್ಬಿಡ್ತೀನಿ ನೋಡು. ಅಮ್ಮಯ್ಯ ಎಂಥ ರೋಡ್ಗಳು ನನ್ನ ಮಗನಿಂದ ಓಡ್ ಬಂದಿದೆ ನೋಡು. ನಿಂಗೇನ ಬುದ್ಧಿ ಇದೆಯಾ? ನೀವ್ಯಾರ ಅಂಕಲ್ ಅದನ್ನೆಲ್ಲ ಕೇಳಕ್ಕೆ? ಅದು ನಮ್ಮ ಇಷ್ಟ. ನಿನಗೆ ಯಾಕಪ್ಪ ಕಂಡೋರ್ ಮನೆ ಸಮಾಚಾರ? ಓ ಸುಮ್ನಿರಂಬೋ ಭಾಗ್ಯಕ್ಕ. ಓದೋ ಮಕ್ಕಳನ್ನ ತಲೆಕೆಟ್ ಕರ್ಕೊಂಡು ಓಡೋಗೋದಲ್ಲ, ಕೈ ಹಿಡ್ದು ಸಾಕೋ ಕೆಪಾಸಿಟಿ ಇರಬೇಕು. ಇಲ್ಲ ಅಂದ್ರೆ ಏನಕ್ಕೆ ಬೇಕೋ ಈ ಕೆಲ್ಸಕ್ಕೆ ಬರೋದು ನೋವು. ನೋಡಿ ಅಂಕಲ್ ಸುಮ್ಮನಿದ್ರೆ ಸರಿ. ಏನೋ ದೊಡ್ಡವರಂತ ಗೌರವ ಕೊಡ್ತಾ ಇದ್ರೆ ಜಾಸ್ತಿ ಮಾತಾಡ್ತಾ ಇದ್ದೀರಾ. ಯಾವ ಅನ್ಕೋಬೇಕ ನಿಂಗೆ ಗೌರವ? ಪಾಪ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಒಂದು ತುತ್ತು ಊಟ ಮಾಡಿ 1 ತಿಂಗಳಾಗ್ಯದೇನೋ. ಮೌ ಭಾಗ್ಯಕ್ಕ, ಪಾಪ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಗಾಡಿಗಳು ಕೊರ್ಕೊಂಬಿಟ್ಟಾರಮ್ಮವು. ಇಷ್ಟಿರೋ ಮಗುನ ಅಷ್ಟು ಮಾಡಿ ನನ್ನ ಮಗಳು ಓದಿ ದೊಡ್ಡ ಇಂಜಿನಿಯರ್ ಆತಾಳ ಅಂತ ಏನೇನೋ ಕನಸು ಕಟ್ಕೊಂಡಿರ್ತಾರ. ಎಂತ ಅನ್ನಾಡಿ ನನ್ನ ಮಕ್ಕಳು ಬಂದೋ ಸುಮ್ಮನೆ ರೀ ಅಂಕಲ್, ನಾನೇನು ಸಾಕ್ದೆ ಬೀದಿಗೆ ಬಿಡ್ತೀನ? ನೀನು ಸಾಕಾಟ್ ನಾನು ನೋಡಿದ್ದೀನಿ ಹೋಗಪ್ಪ. ಎಂಥ ಕಂತ್ರಿ ನನ್ನ ಮಗ ನೀನು ಅಂದ್ರೆ. ಅಲ್ಲ ಲೇ ಅಪ್ಪಯ್ಯ, ನೀನು ತಂಗಿನೇ ಈ ಕೆಲಸ ಮಾಡಿದ್ರೆ ನೀನು ಸುಮ್ಮನಿರ್ತಿದ್ಯಾ? ಎಲ್ಡಿಕ್ಕೆ ಬಾಲ್ ಹೋಗೋಣ. ಸುಮ್ಮನಿದ್ರೆ ಏನೇನು ಹೇಳ್ತೀಯಾ? ಅಪ್ಪಯ್ಯ ಇರೋ ಸುಪ್ರೀಂ ಕೋರ್ಟಾಗ ಡಿಸಿಷನ್ ಆಗ್ಯದ. 2 ಕುಟುಂಬಗಳು ಒಪ್ಕೊಂಡು ಸಾಂಪ್ರದಾಯವಾಗಿ ಮದುವೆ ಮಾಡಿದ್ರೆ ಮಾತ್ರ ಮದುವೆ ಊರ್ಜಿತ ಆಗೋದು. ಇಲ್ಲ ಅಂದ್ರೆ ಜೀಡ್ ಕಾಯಿಸ್ಬಿಡ್ತಾರ. ನಿಮ್ಮಂತವರೆಲ್ಲ ಅಂಧಾರಾಗಿಬಿಡ್ತೀರ. ಒಟ್ನಾಗ ಸುಮ್ನಿರಲ್ಲ ನೀನ. ಓಟ್ಲಕ್ ಬರೋರ್ಕೆಲ್ಲ ಏನಾನ ಒಂದ್ ಹೇಳಿ ಅವ್ರ ತಲೆ ಕೆಡ್ಸಿ ನಾನು ಹೋಟ್ಲಾಗ ವ್ಯಾಪಾರ ಹಾಕೂಡ್ದು, ಅದೇ ತಾನೇ ನಿನ್ಕ? ಓ ಆಯ್ತು ಬಿಡಮ್ಮ. ಓ ನಿನ್ನೆಲ್ಲ ಇತ್ ಕಡೆಗೆ ಬರೇ ಇಲ್ಲ ಎತ್ಕೋಗಿದ್ದೆ. ಅಯ್ಯ ಭಾಗ್ಯಕ್ಕ, ಅದೊಂದು ದೊಡ್ಡ ಕತೆ ಬಿಡಮ್ಮ. ವಿಜಯಪುರದಾಗ ನನ್ನ ಸ್ನೇಹಿತನ ಮಗನ ಪಾಪ ತೀರೋಗ್ಬಿಟ್ಟಿದ್ದಮ್ಮ. ಯಾಕ ಏನಾಯ್ತು? ಅಯ್ಯ ಭಾಗ್ಯಕ್ಕ, ಇವಾಗಿನ ಹುಡುಗ್ರು ಏನು ಕೇಳ್ತಾರ ಏನೋ ಅದ್ಯಾವುದೋ ತಿಕ್ಕ ಮ್ಯಾಲ್ ಕೆತ್ಕೊಂಡ್ರೆ ಬೈಕ್ಬೇಕು ಅಂದ್ಬಿಟ್ಟು ಅವ್ರ ಅಪ್ಪನೂ ಅವ್ರ ಅಮ್ಮಗೆ ಗಲಾಟೆ ಮಾಡಿ ಪಾಪ ಅವರು ಸಾಲ ಹೊಲ ಮಾಡಿ 2.5 ಲಕ್ಷಕ್ಕೆ ಗಾಡಿ ತಗೊಂಬಂದು ಕೊಟ್ಟಿದ್ರೆ ತಗೊಂಡು ಎಲ್ಲೋ ಲಾರಿಗೆ ಬಿದ್ದುಬಿಟ್ಟು ಹೋಗ್ಬಿಟ್ಟು ನಾವು. ಏನು ಮಾಡೋದು ಪಾಪ. ಏನ್ಕಂತಪ್ಪ ಹಿಂಗೆ ಎತ್ಕೊಂಡಿರೋ ಬೈಕ್? ಆಹಾ ಭಾಗ್ಯಕ್ಕ, ಏನಕ್ಕ ಅಪ್ಪಯ್ಯನ ಅಮ್ಮಯ್ಯನ ಹಿಂದ್ಗಡೆ ಕೂರ್ಸ್ಕೊಂಡು ಓದ್ತಾ ಸಣ್ಣಗೆ ಒಂದು ಬ್ರೇಕ್ ಹಾಕಿದ್ರೆ ಅಮ್ಮಯ್ಯನ ಲಬಕ್ ಅವನ ಮೇಲೆ ಬಿದ್ದೋತಾಳ. ಆವಾಗ ಅವನು ಎಕ್ಸ್ಲೇಟ್ರ್ 100 ಇಕ್ತಾನೆ, ತಗೊಂಡು ಯಾವ್ದಾರ ಲಾರಿ ಪಾರಿ ಗುತ್ತಾನ. ಅಷ್ಟೇ ಕೇಳ್ಕತ್ತ ನಾಟಕ ಬಂದು ಊರುಗಳಾಗ ಪಿಳ್ಕಾಯಿ ನನ್ನ ಮಕ್ಕಳ ಬ್ಯಾನರ್ಗಳಾಗ ಸೈಡ್ಗಳಾಗ ಅವ್ರ ಫೋಟೋ ಹಾಕ್ಬಿಟ್ಟು ಆ ಹುಡುಗಂಗೆ ಮಧ್ಯಾಗ ಹಾಕ್ಸ್ಬಿಟ್ಟು ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಹಾಕ್ತಾರೆ. ಏನು ಮತ್ತೆ ಹುಟ್ಟಿ ಬರೋಕೆ ಕಾಂಗ್ರೆಸ್ ಗಿಡ ಹೇಳ? ಓ ಭಾಗ್ಯಕ್ಕ, ಈ ಪಾಪ ನನ್ನ ಮಕ್ಕಳಕ್ಕ ತಂದೆ ತಾಯಿಗಳ ಬಗ್ಗೆ ಏನೂ ಅರಿವಿರಲ್ಲ ಮೌ. ಆ ಗಾಡಿಗಳು 100ರಾಗ ಓಡಿಸ್ಕೊಂಡು ಹೋಗಿ ಎಗರು ಬಿದ್ದು ಸಾಯ್ತಾರೆ. ಪಾಪ ಆ ತಂದೆ ತಾಯಿಗಳ ಕಷ್ಟ ನೋಡ್ಬೇಕಮ್ಮವು. ನೆನ್ನೆ ಭಾಗ್ಯಕ್ಕ ಹೇಳಿದ್ನಲ್ಲಿ ವಿಜಯಪುರದಾಗ ಆ ಹುಡುಗನ ಯಾರೋ ತೀರೋಗ್ಬಿಟ್ಟಿದ್ನಂತ. ಓ ಅವ್ರ ಅಮ್ಮನ ಗೋಳಾಟ ನೋಡಿದ್ರೆ ನಮ್ಮ ಅಮ್ಮನ ನಂಗೆ ಕಣ್ಣಾಗ ನೀರು ಬರ್ತದಮ್ಮವು. ಒಬ್ಬನೇ ಮಗನಂತೆ ಅಯ್ಯೋ ಏನ್ ನೋಡ್ಕೊಂಡು ಅಳ್ತಾ ಇದ್ಲಮ್ಮವು. ನಂಗೆ ನೋಡೋಕ್ಕಾಗಲ್ಲಮ್ಮವು. ಈ ಪಾಪ ಮುಂಡೆ ಮಕ್ಕಳಕ್ಕ ಗಾಡಿಗೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ಅಯ್ಯೋ ಮನ್ಯಾಗ ನಮ್ಮ ಅಪ್ಪನು ನಮ್ಮ ಅಮ್ಮನ ಕಾಯ್ತಾ ಇರ್ತಾರೆ, ಮೆಲ್ಲಿಗೆ ಓಡಿಸ್ಬೇಕು ಅಂತ ಒಂಚೂರಾರ ಅನ್ಸಲ್ಲ ನಮ್ಮವು. ಕೊಳ್ಳೆ ಕಿತ್ತು ಬರ್ತದಮ್ಮ ಅವ್ರ ಕಡೆಗೆ ನೋಡಿದ್ರೆ. ಮೌ ಭಾಗ್ಯಕ್ಕ, ಕಳ್ಕೊಂಡವ್ರ ಕಷ್ಟ ಕಳ್ಕೊಂಡವ್ರಿಗೆ ಅಮ್ಮವು ಗೊತ್ತಾಗೋದು. ನಮ್ಮ ಅಣ್ಣೊಬ್ಬ ಇದ್ನು, ಮನೆ ಮನೆ ಅಂತ ಹೊಡ್ಕೊಂಡು ಸಾಯೋನು ಇದ್ದಕ್ಕಿದ್ದಂಗೆ ತಿರೋಬಿಟ್ಟು ನಮ್ಮವು. ಒಲೆ ಹೊಟ್ಟೆ ಉರಿತದೆ. ಒಂದು ತಾಯಿ ಹೊಟ್ಟೆ ಹುಟ್ಟಿದವರು ಹಿಂಗೆ ತೀರೋಗ್ಬಿಟ್ರೆ
ತಡ್ಕೊಳಕ್ಕಾಗಲ್ಲಮ್ಮ ಅಂತದ್ರಾಗ ಎತ್ತು ಒತ್ತು ಸಾಕಿ ಬೆಳೆಸಿರೋ ಮಗನೇ ತಿರೋಬಿಟ್ರೆ ತಾಯಾದವಳು ತಡ್ಕೊಳಕ್ಕಾಗ್ತದೇನಮ್ಮ ಬಳಿಕ ಹೆಂಗ್ಸಾದವಳ್ಕ ಗಣ್ಣು ತಿರೋದ ಮರ್ತೋಗ್ಬಿಡ್ತಾಳೆ ಮಗನ ಸತ್ತಿದ್ದು ತಾನು ಮಣ್ಣಾಗ ಮರ್ಯಾಗೋರ್ಕು ಅಂತ ಹೇಳ್ತಾರೆ ಪಾಪ ನಿನ್ನೆ ಅಮ್ಮನ ಗೋಳಾಟ ನೋಡ್ತಾ ಇದ್ರೆ ಶಾನ ಹೊಟ್ಟೆ ಗುರ್ದ್ಬಿಡ್ತಮ್ಮ ಮೊದ್ಲಿಂದ ಯಪ್ಪ ಏ ಅಪ್ಪಯ್ಯ ಹೊಸ ಮದ್ವಿ ಗಂಡು ಏನ ಕಾಲಿಗೆಲ್ಲ ಹೊಡೆದಿಕೊಂಡಿದ್ಯಾ ಅಯ್ಯೋ ಮಂಜಣ್ಣ ಬೈಕಾಗಿ ಬರ್ತಾ ಇದ್ನಿ ಇದ್ರ ಮಕ ಮುಚ್ಚಾಗ ನಾಯಿ ಅಡ್ಡ ಬಂದ್ಬಿಟ್ಟು ಹಿಂಗಾಗೋಯ್ತು. ಅಯ್ಯೋ ಏನೇನಾಗ್ಯದ ಒಳ್ಳೆ ಟೈಮಾಗಿ ಮಾಡ್ಕೊಂಡಿದ್ಯಲ್ಲ ಹಿಂಗೆ ನೋಡಿಲ್ಲಿ ಈಗ ಮೊಣಕಾಲು ತೋರ್ಸ್ಬೇಡ ಇನ್ನು ಬೇರೆ ಏನು ಆಗಿಲ್ಲ ತಾನ ಇನ್ನೇನು ಆಗಿಲ್ಲ ಮಂಜಣ್ಣ. ಹೌದಾ ಎಲ್ಲಾನು ಹೋಗಿ ಬಿಡಪ್ಪ. ಆಮೇಲೆ ಹೊಸ ಮದ್ವಿ ಗಂಡು ಅರಿಶಿಣ್ಮಯ ಆಗಿದ್ಯಾ ಯಾರನ್ನ ಜೊತೆ ಕರ್ಕೊಂಬರೋದಲ್ಲ ಅದಕ್ಕೆಲ್ಲ ಮುದ್ಲಿಂಗನ್ ಕರ್ಕೊಂಬಂದಿರೋದು. ಇವನ ಈ ಕಡೆ ಬರ. ಓಹೋ ಇವನು ಗಿಣಿರಾಮನ್ ಮಗನ. ಹ್ಞೂ ಮಂಜಣ್ಣ. ಮದ್ಲಿಂಗ್ ನೀವನ ಲಂಗಂತ ನಿಕ್ಕರ್ ಹಾಕ್ಯಂಬಂದ್ಬಿಟ್ಟವನೆ ಅಂದಾಗ ಅಪ್ಪಯ್ಯ ಶಾಸ್ತ್ರಿಗಳೆಲ್ಲ ಆದ್ವೇನು? ಇನ್ನೂ ಇಲ್ಲ ಮಂಜಣ್ಣ. ಹೌದಾ ಪಾಪ ಕಾಲುಗಳಲ್ಲಿ ಹಿಂಗೆ ಹೊಡೆದಿಕೊಂಡಿದ್ದು ಏನು ಶಾಸ್ತ್ರ ಮಾಡ್ಕೊಂತೆ ಬಿಡು. ಅದಲ್ಲ ಮಂಜಣ್ಣ ಅದೇನೋ ದಿನಗಳು ಚೆನ್ನಾಗಿಲ್ಲ ಅಂತೆ. ಹೌದಾ ಅಯ್ಯೋ ಪಾಪ ಹೆಂಗಪ್ಪಯ್ಯ ಕಾಯೋದು ಅಂದ್ರೆ ಶಾನ ಬಾದ್ಯಪ್ಪಯ್ಯ ಬಾಯಕ ಕಾಯೋದು ಅಂದ್ರೆ ಬಲೆ ಬಾದ್ಯಲ್ಲ. ನಿನ್ಕೇನ್ ಕೆಲ್ಸಿಲ್ಲ? ಈ ಕೆಲ್ಸಕ್ ಬರ್ದಿರೋ ಗಂಡಸ್ರ ಮಾತಾಡಕ್ ನಮ್ಮ ಹೋಟ್ಲೆ ಬೇಕಾ ನಿಂಕ? ಓ ಇಲ್ಲಿ ಬಿಡಮ್ಮ ಆಯ್ತು. ಅಪ್ಪಯ್ಯ ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆತದೆ. ನೀನು ಹೆಂಗಿದೀಯ ಇವಾಗ ಅಂದರೆ ರನ್ನಿಂಗ್ ರೇಸ್ ಹತ್ರ ಗೆರೆ ಹತ್ರ ನಿಲ್ಲಿಸಿಬಿಟ್ಟು 1 2 3 ಗೋಲ್ ಬಿಟ್ರೆ ಓಡೇ ಬಿಡ್ತೀಯ ಅಲ್ಲ ಬಲೆ ಬಾಧೆ ಅಲ್ಲಪ್ಪ ಇದು. ತಟ್ಟೆ ತುಂಬ ಊಟ ಇಕ್ಬಿಟ್ಟಿರ್ತಾರೆ ಹಣ್ಣುಗಳು ಹಂಪುಲು ಎಲ್ಲಾನು. ಆದರೆ ರಾವು ಕಾಲ ಗ್ರಹಣ ತಿನ್ನು ಕುಡ್ದು ಅಂತ ಹೇಳಿರ್ತಾರೆ. ನಿಂಕ ಹೊಟ್ಟೆ ಹಸು ಬಿಟ್ರೆ ಏನು ಗಬ ಗಬ ಅಂತ ತಿಂದಾಕ್ಬಿಡ್ತೀಯಲ್ಲ ಹಂಗೆ ಬಲೆ ಬಾಧೆ ಆತದ. ನಂಗೂ ಅರ್ಥ ಆಗ್ತದ. ಕಾದು ಕಜ್ಜಾಯ ತಿಂದ್ರೇನೆ ಬಲೆ ಟೇಸ್ಟು ಅಲ್ಲ ಭಾಗ್ಯಕ್ಕ. ನಿನ್ನೆ ಚಾಚಿಗೆ ಹಾಕ್ತೀನಿ ನೋಡಿ ಇವಾಗ. ಅಪ್ಪಯ್ಯ ಕೈ ಹಂಗೆ ಕೊಡಿಲ್ಲ. ಏನೋ ಈ ಟೆಂಪ್ರೇಚರ್ ಫ್ರಿಜ್ಜಾಗನ ಕುತ್ಕೊಂಬಿಡಾರ ಅಷ್ಟೊತ್ತ. ಫ್ರಿಜ್ ಇಲ್ಲ ಬಿಡಿ ಇವಾಗೆಲ್ಲ ಹಾಟ್ ಬಾಕ್ಸ್. ಏ ಅಭಯ ನೋಡ ಒಂದು ಹೇಳ್ತೀನಿ ಕೇಳಿಸ್ಕ. ಚಿಕ್ಕ ವಯಸ್ಸಾಗ ಮಕ್ಕಳಾದ್ರೆ ಚಿನ್ನದ ಗಟ್ಟಿ ಏನು ಪೋಸ್ಟ್ಪೋನ್ ಮಾಡಕ್ ಹೋಗ್ಬೇಡ. ಮೊನ್ನೆ ಪಾಪರಾಜಣ್ಣ ದಾಳಿಂಬೆ ಗಿಡಗಳು ಹಾಕಿದ್ನು. ಸಣ್ಣ ಗಿಡಗಳು ಪಿಂದಿಗಳೆಲ್ಲ ಕಿತ್ತಾಕ್ಬಿಟ್ರೆ ಗಿಡಗಳು ದಪ್ಪಾಗಿ ದಪ್ಪ ಕಾಯಿ ಬಿಡ್ತವೆ ಅಂತ ಕಿತ್ತಾಕ್ಬಿಟ್ನು. ಅಭಯ ಕಾಯಿಗಳೇ ಬಿಡಲು ಯೋಚನೆ ಮಾಡೋ. ಆಗೋಗ್ಲಿ ಬಿಡು ಏನಂತೆ. ಏನು ಓದ್ತಾ ಇರೋದು ನೀನು? PUC ಮುಗೀತು, ಡಿಗ್ರಿ ಮಾಡಬೇಕು ಅಂಕಲ್. ಡಿಗ್ರಿ ಇದು ಆಲ್ ಡೈರೆಕ್ಟ್ ಆಗ್ತಾರೆ ನೋಡು ಆ ಡಿಗ್ರಿನಾ? ಅದಲ್ಲ ಅಂಕಲ್, PU ಮುಗಿದ್ಮೇಲೆ ಓದೋದು. ಓಹೋ ಲೇ ಅಪ್ಪಯ್ಯ ನೀನೇನ ಓದಿರೋದಾ? SLCಗೆ ಹೇಳಿ ಹೋಗೋಣ. ಕಟ್ಕೊಂಬೇಕು. ಕಟ್ಕೊಂತೀಯ 7 ಕತ್ತು ವಯಸ್ಸಾಗಿದೆ ಇನ್ನು ಕಟ್ಕೊಂಡೇ ಇರು.